ಹಾಯ್ ಹೆಲೋ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ ಮಲೆನಾಡಿನ ಶಿವಮೊಗ್ಗದಿಂದ ನಿಮ್ಮನ್ನು ತಮಿಳುನಾಡಿನ ರಾಜಧಾನಿ ಚೆನ್ನೈವರೆಗೂ ಡಿಜಿಟಲಾಗೆ ಪ್ರಯಾಣ ಮಾಡಿಸ್ತಿದ್ದೀನಿ. ರೆಡಿ ಇದ್ದೀರಾ ಅಂತ ಅಂದ್ಕೊತೀನಿ. ಈ ವಿಡಿಯೋನಲ್ಲಿ ನಿಮಗೋಸ್ಕರ ಏನೇನು ಕಾದಿದೆ ಅಂತ ಬೇಗ ಟ್ರೇಲರ್ ನೋಡ್ಕೊಂಬಂದ್ಬಿಡಿ. ಅದಾದಮೇಲೆ ವಿಡಿಯೋನ ಶುರು ಮಾಡುವ. ಇದು ನಮ್ಮ ಗಾಡಿ ರೂಟ್ ಡೈವರ್ಟೆಡ್ ಆಗಿದೆ. ಪ್ಲ್ಯಾಟ್ಫಾರ್ಮಲ್ಲಿ ಅರೈವ್ ಆಗ್ತಿತ್ತು. ನಮ್ಮ ಕೋಚಲ್ಲೇ 3-4 ಜನ ಇಳ್ಕೊಂಡು ಹಿಂದ್ಗಡೆ ಓಡ್ಕೊಂಡು ಹೋದ್ರು. ಯಾಕಂದರೆ ನಮ್ಮ ಟ್ರೈನಲ್ಲಿ ಯಾವ ಥರ ಮನಸ್ತಿದ್ದಾರೋ ಅದರಲ್ಲೂ ಅದೇ ಥರ ಮನಸ್ತಿದ್ದಾನೆ ಇರೋದು. ಬಂದಾಯಿತು ಬೀರೂರು ತಾಳಗುಪ್ಪ ಬ್ರಾಂಚ್ ಲೈನಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ರೈಲ್ವೆ ಸ್ಟೇಷನ್ ಶಿವಮೊಗ್ಗಗೆ. ಬೆಂಗಳೂರು ಜನರಿಗಂತೂ ವೀಕೆಂಡ್ನಲ್ಲಿ ಎಲ್ಲಿಗೆ ಹೋಗ್ತಿದ್ಯಪ್ಪ ಅಂದರೆ 10ರಲ್ಲಿ 4-5 ಜನ ಅಂತೂ ಶಿವಮೊಗ್ಗ ಕಡೆ ಹೋಗ್ತಿದ್ದೀನಿ ಅಂತ ಹೇಳೋರಂತೂ ಸಿಕ್ಕೇ ಸಿಗ್ತಾರೆ. ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಸ್ಟೇಬಲ್ ಮಾಡಿದ್ದಾರೆ. ಈ ರೀತಿ ಇದೆ ಸ್ಟೇಷನ್ನ ಲುಕ್ಕು. ಸೊ ಎಂಟ್ರ್ ಆಗಿದ ತಕ್ಷಣ ನಿಮಗೆ ನಿಮ್ಮ ಬಲಭಾಗದಲ್ಲಿ ರಿಸರ್ವೇಷನ್ಗೂ ಸಹ ಇಲ್ಲೇ ಇದೆ, ಮತ್ತು ಅನ್ರಿಸರ್ವ್ ಟಿಕೆಟು ಸಹ ತೊಗೋಬೋದು. ರೈಲ್ವನ್ ಎನೇಬಲ್ಡ್ ಸ್ಟೇಷನ್ನು, AVTM ಮೆಷಿನ್ಗಳು ಸಹ ಇದೆ. ಇಲ್ಲಿ 2 ಇದೆ, ಆ ಕಡೆ 2 ಇದೆ. ಸೊ ಕ್ಯೂ ಆರಾಮಾಗೆ ಹ್ಯಾಂಡಲ್ ಮಾಡುತ್ತೆ. ಪ್ಲಸ್ ಸೆಕ್ಯೂರಿಟಿ ಫೀಚರಾಗಿ ಸುಮ್ಮನೆ ಶೋ ಪೀಸಾಗಿ ಇಟ್ಟಿದ್ದಾರೆ ಮೆಟಲ್ ಡಿಟೆಕ್ಟರ್ಸ್ನ. ವರ್ಕ್ ಆಗ್ತಿಲ್ಲ. ಇದೇ ನಮ್ಮ ಲೋಕೋಮೋಟಿವ್ ಇನ್ ಲೀಡ್. ಇವತ್ತಿಗೆ ಕೃಷ್ಣಾಜಪುರಂನ ಐರಾವತ 37694 ಲೀಡ್ ಮಾಡುತ್ತೆ ನಮ್ಮನ್ನು. ಎಂಡ್ ಟು ಎಂಡ್ ಸೇಮ್ ಲೋಕೋಮೋಟಿವ್ ಇರುತ್ತೆ. ಒಂದು ಸ್ಪೆಷಾಲಿಟಿ ಇದೆ ಈ ಒಂದು ವಿಡಿಯೋನಲ್ಲಿ, ನಿಮಗೆ ಟೈಟಲಲ್ಲಿ ಗೊತ್ತಾಗಿರುತ್ತೆ ರೂಟ್ ಡೈವರ್ಟೆಡ್ ಅಂದ್ಬಿಟ್ಟು. ಆ ಸ್ಪೆಷಾಲಿಟಿ ಏನು ಅಂತ ಸ್ವಲ್ಪ ದೂರ ಹೋಗಲಿ ನಾನು ನಿಮಗೆ ಹೇಳ್ತೀನಿ. ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ಚೆನ್ನೈ ಕಡೆ ಹೋಗಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಲೇಡೀಸ್ ಕಂಪಾರ್ಟ್ಮೆಂಟ್ ಅವೈಲೇಬಲ್ ಇಲ್ಲ. ಅದರ ಬದಲಾಗಿ 2 ಜನರಲ್ ಕಂಪಾರ್ಟ್ಮೆಂಟ್ಗಳು ನಿಮಗೆ ಸಿಗುತ್ತೆ. ಅದ್ರ ಹಿಂದೆ AC ಇದೆ. AC ಕಂಪಾರ್ಟ್ಮೆಂಟ್ಗಳ ಹಿಂದೆ ನಿಮಗೆ ಸ್ಲೀಪರ್ ಕಂಪಾರ್ಟ್ಮೆಂಟು, ಅದ್ರ ಹಿಂದ್ಗಡೆ ನಿಮಗೆ 2 ಜನರಲ್ ಕಂಪಾರ್ಟ್ಮೆಂಟ್ ಇದೆ. ಜನರಲ್ ಅಂತೂ ಫುಲ್ಲು ಖಾಲಿ ಇದೆ ಕಣ್ರಿ. ಶನಿವಾರ ಪ್ರಯುಕ್ತ ಆದ್ರೂ ಸಹ ಜನರಲ್ಲು ಫುಲ್ಲು ಖಾಲಿ ಇದೆ. ಸೊ ಟ್ರೈನು ರೂಟ್ ಡೈವರ್ಟೆಡ್ ಅಂತ ಗೊತ್ತಾಗಿದ ತಕ್ಷಣ ಸ್ನ್ಯಾಕ್ಸ್ಗಳೆಲ್ಲ ಆರ್ಡರ್ ಮಾಡಿಕೊಂಡೆ. ಸೊ ದ್ಯಾಟ್ ವಾಟರ್ ಬಾಟ್ಲ್ ಎಕ್ಸ್ಟ್ರಾ, ಆಮೇಲೆ ಚಿಪ್ಸ್ಗಳಾಗಲಿ ಬಿಸ್ಕೆಟ್ಸ್ಗಳಾಗಲಿ ಎಲ್ಲನೂ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ದ್ಯಾಟ್ ರೂಟಲ್ಲಿ ಅಟ್ಲೀಸ್ಟ್ ಊಟ ತಿಂಡಿ ಏನೂ ಸಿಕ್ಕಿಲ್ಲ ಅಂದ್ರೂ ಇದರಲ್ಲಿ ಸರ್ವೈವ್ ಆಗ್ಬೋದು ಅಂತ. ಒಂದು ಪ್ರೋ ಟಿಪ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ನೀವೇನಾದರೂ ಟ್ರಾವೆಲ್ ಮಾಡ್ತಿದ್ದೀರಾ, ಗ್ರಾಸರೀಸ್ ಏನಾದರೂ ಬೇಕು, ಚಿಪ್ಸ್ ಆಗಲಿ ಬಿಸ್ಕೆಟ್ ಆಗಲಿ ಇಂಥದ್ದು ತಿಂಡಿ ತಿನಿಸುಗಳ ಐಟಮ್ಸ್ ನಿಮ್ಗೆ ಏನಾದರೂ ಬೇಕು ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ, ಕ್ವಿಕ್ಕಾಗಿ ಬೇಕು ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ, ಜಿಯೋ ಮಾರ್ಟ್ ಅಥವಾ ರಿಲಯನ್ಸ್ ಅಂತೂ ಎಲ್ಲ ಸಿಟಿನಲ್ಲೂ ಆಲ್ಮೋಸ್ಟ್ ಸಖತ್ತಾಗಿ ಎಕ್ಸ್ಪ್ಯಾಂಡ್ ಆಗಿದೆ. ಟೈರ್ 2 ಸಿಟೀಸಲ್ಲೂ ಸಹ ಇದೆ. ಟೈರ್ 1 ಸಿಟೀಸಲ್ಲೂ ಸ್ವಲ್ಪ ಸ್ಲೋವಾಗಿ ಎಕ್ಸ್ಪ್ಯಾಂಡ್ ಆಗ್ತಿದೆ. ಸೊ ಝೆಪ್ಟೋ, ಬ್ಲಿಂಕಿಟ್ಟು ಅಥವಾ ಇನ್ಸ್ಟಾಮಾರ್ಟು ಇದ್ರ ಮೇಲೆ ರಿಲೈ ಆಗೋಕ್ಕಿಂತ ಜಿಯೋ ಮಾರ್ಟ್ ಅಂತೂ ಆಲ್ಮೋಸ್ಟ್ ಎಲ್ಲ ಕಡೆ ಇರುತ್ತೆ. ಡೈರೆಕ್ಟಾಗಿ ಜಿಯೋ ಮಾರ್ಟ್ ಆ್ಯಪ್ ಓಪನ್ ಮಾಡ್ಕೊಂಡು ಅಲ್ಲಿಂದ ಸಹ ನೀವು ಕ್ವಿಕ್ಕಾಗಿ ಆರ್ಡರ್ ಮಾಡ್ಕೋಬೋದು. ಬಟ್ ಅದರ ಒಂದು ಕ್ಯಾಚ್ ಇದೆ. ಇನ್ ಕೇಸ್ ನೀವೇನಾದರೂ 9 o'clock ಆದಮೇಲೆ ಏನಾದರೂ ಬುಕ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಆ ಸೇಮ್ ಟೈಮಲ್ಲಿ ಬರೋಲ್ಲ, ಅಂದರೆ ಕ್ವಿಕ್ಕಾಗಿ ಬರೋದಿಲ್ಲ. ವಿತಿನ್ 15 minutes ಒಳಗಡೆ ನಿಮಗೆ ಬರೋದಿಲ್ಲ. ಅದೇ ನೀವು ಬೆಳಗಾಂಜಾವ 9 ಗಂಟೆಯಿಂದ ರಾತ್ರಿ 9 ಗಂಟೆ ಒಳಗಡೆ ನೀವು ಬುಕ್ ಮಾಡ್ಕೊತಿದ್ದೀರಾ ಅಂದರೆ ಕ್ವಿಕ್ಕಾಗಿ ನಿಮಗೆ ಜಿಯೋ ಮಾರ್ಟಲ್ಲಿ ಸಿಗುತ್ತೆ. ನಮ್ಮ ಟ್ರೈನು ಪ್ರತಿ ಶನಿವಾರ 5:40ಕ್ಕೆ ಶಿವಮೊಗ್ಗದಿಂದ ಹೊರಡುತ್ತೆ. ಯೂಶ್ವಲ್ ರೂಟ್ ಬಗ್ಗೆ ಹೇಳಬೇಕಂದ್ರೆ ಶಿವಮೊಗ್ಗ ಕಡೆಯಿಂದ ಭದ್ರಾವತಿ ಕಡೆಯಿಂದ ಬೀರೂರು ಕಡೆಯಿಂದ ಅರಸೀಕೆರೆ ಕಡೆಯಿಂದ SMT ಬೆಂಗಳೂರು, ತುಮಕೂರು ಮುಖಾಂತರ SMTಯಿಂದ ಕೃಷ್ಣಾಜಪುರ, ಬಂಗಾರಪೇಟೆ, ಜೋಲಾರಪೇಟೆ, ಕಾಟ್ಪಾಡಿ, ಚೆನ್ನೈ ಸೆಂಟ್ರಲ್. ಇದು ನಮ್ಮ ನಾರ್ಮಲ್ ರೂಟು. ಬಟ್ ಆದರೆ ಇವತ್ತು ನಾವು ರೂಟ್ ಡೈವರ್ಟೆಡ್ ಇದ್ದೀವಿ. ಹೊಸ ರೂಟ್ ಬಗ್ಗೆ ಹೇಳಬೇಕಂದ್ರೆ ಬೀರೂರು ತನಕ ಸೇಮ್ ರೂಟ್ ಇರುತ್ತೆ. ಬೀರೂರು ಆದಮೇಲಿಂದ ನಾವು ಚಿಕ್ಕಜಾಜೂರು ಕಡೆಯಿಂದ ಬಳ್ಳಾರಿ ಕಡೆಯಿಂದ ಗುಂತಕಲ್ ಕಡೆಯಿಂದ ನಾವು ಗುತ್ತಿ, ಕಡಪ, ರೇಣುಗುಂಟ, ಮೆಲ್ಪಾಕಂ ಕ್ಯಾಬಿನ್ ಮುಖಾಂತರ ಅರಕೋಣಮಿಂದ ನಾವು ಮತ್ತೆ
ಮೆಲ್ಪಾಕಂ ಕ್ಯಾಬಿನ್ ಕಡೆಯಿಂದ ಅರ್ಕೋಣಂ ಕಡೆಯಿಂದ ಮಾಮೂಲಿ ಪೆರಂಬೂರು ಮುಖಾಂತರ ಚೆನ್ನಾಗಿ ರೀಚ್ ಆಗ್ತೀವಿ. ಸರಿ, ಸುಮಾರು 18 ಕಿಲೋಮೀಟರ್ ಶಿವಮೊಗ್ಗದಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಮೊದಲನೇ ನಿಲ್ಗಡೆ ಆದಂತಹ ಭದ್ರಾವತಿಗೆ ಬಂದಿದ್ದೀವಿ. ಪ್ರತಿ ಶನಿವಾರ ಇಲ್ಲಿಗೆ 5:58ಕ್ಕೆ ಬರುತ್ತೆ ಸಾಯಂಕಾಲ, ಮತ್ತು 6 ಗಂಟೆಗೆ ಇಲ್ಲಿಂದ ಚೆನ್ನೈ ಗಾಡಿ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು 6:01ಕ್ಕೆ ಇಲ್ಲಿ ಎಂಟ್ರಾಗಿದ್ದೀವಿ. ಸೊ ಹೇಳಬೇಕಂದ್ರೆ 3 ನಿಮಿಷ ಲೇಟಾಗಿ ನಾವು ಅಷ್ಟೇ ಭದ್ರಾವತಿಗೆ ಎಂಟ್ರಾಗಿದ್ದೀವಿ. ಭದ್ರಾವತಿವರೆಗಂತೂ ಇದು ಗೊತ್ತಿರುತ್ತೆ. ನೀವೇನಾದರೂ ಹತ್ತಬೇಕಾದ್ರೆ ಹುಷಾರಾಗಿ ಹತ್ತಿ. ಪ್ಲ್ಯಾಟ್ಫಾರ್ಮ್ ಕ್ಲಿಯರೆನ್ಸ್ಗೂ ಮತ್ತು ಕೋಚ್ನ ಹೈಟ್ಗೂ ತುಂಬ ಜಾಸ್ತಿ ಇದೆ. ಸೊ ಸ್ವಲ್ಪ ಹುಷಾರಾಗೆ ಹತ್ಕೊಳ್ಳಿ. ನೋಡ್ತಾನೆ ನಮ್ಮ ಇನ್ನೊಂದು ನಿಲ್ಗಡೆ ಕಡೆ ಬರ್ತಾ ಇದ್ದೀವಿ. ನಾವು ಬೀರೂರು ಜಂಕ್ಷನ್ ಕಡೆಗೆ ಎಂಟ್ರಾಗ್ತಾ ಇದ್ದೀವಿ. ನೋಡಿ, ಆ 2 ಲೈನ್ ಇದೆಯಲ್ಲ, ಅದು ಬಂದು ಬೀರೂರು ದಾವಣಗೆರೆ ಲೈನು. ಈ ಕಡೆ ಬೆಂಗಳೂರು ಕಡೆ ಸಹ ಹೋಗ್ಬೋದು. ಮತ್ತು ನಾವು ತಾಳಗುಪ್ಪ ಬ್ರ್ಯಾಂಚ್ ಲೈನ್ ಕಡೆಯಿಂದ ಬರ್ತಾ ಇದ್ದೀವಿ. ಯೂಶ್ವಲಾಗಿ ತಾಳಗುಪ್ಪ ಕಡೆಯಿಂದ ಬರ್ತಿರೋಂಥ ಟ್ರೈನೆಲ್ಲ ಇಷ್ಟೊತ್ತಿಗೆ ಲೂಪ್ ಎಂಟರ್ ಆಗ್ತಿತ್ತು. ಅಂದರೆ ಈ ಲೈನಿಗೆ ಜಾಯ್ನ್ ಆಗಿರ್ತಿತ್ತು, ಹೋಗಿ ಈ ಲೈನ್ಗೆ ಹೋಗಿ ಜಾಯ್ನ್ ಆಗ್ತಿತ್ತು, ಇಲ್ಲಿಂದ ಹೋಗಿ ಆ ಲೈನ್ ಜಾಯ್ನ್ ಆಗಿ ಅಲ್ಲಿಂದ ಹೋಗಿ ಅದ್ರ ಪಕ್ಕದಲ್ಲಿ ಅಂದರೆ ಪ್ಲ್ಯಾಟ್ಫಾರ್ಮ್ ನಮಗೆ ಜಾಯ್ನ್ ಆಗ್ತಿರ್ತಿತ್ತು. ಬಟ್ ನಮ್ಮ ಟ್ರೈನ್ ಆ ಥರ ಮಾಡಲ್ಲ ಇವತ್ತು. ನೋಡಿ, ನಾವು ಸ್ಟ್ರೇಟಾಗೆ ಎಂಟ್ರಾಗ್ತಾ ಇದ್ದೀವಿ. ಈ
ಕಡೆ 2 ಪ್ಲ್ಯಾಟ್ಫಾರ್ಮ್ ಕಾಣಿಸ್ತಿದೆಯಲ್ಲ, ಇದೆರಡು ಮೇನ್ ಲೈನ್ ಬರುತ್ತೆ, ಇದು ಒಂದು ಕಂಪ್ಲೀಟ್ ಲೂಪ್ ಬರುತ್ತೆ ನಾವು ಎಂಟ್ರ್ ಆಗ್ತಿರೋದು. ಸರಿ, ಸುಮಾರು 62 ಕಿಲೋಮೀಟರ್ ಶಿವಮೊಗ್ಗದಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ಬೀರೂರು ಜಂಕ್ಷನ್ಗೆ ಎಂಟ್ರ್ ಆಗಿದ್ದೀವಿ. ಯೂಶ್ವಲಾಗೆ ಇಲ್ಲಿಗೆ 6:40 ಅರೆ ನಮ್ಮ ಡೀಸೆಲ್ ಬೀಸ್ಟ್ ಬರ್ತಿದೆ ರೀ. ಫಸ್ಟ್ ಡೀಸೆಲ್ ಆ್ಯಕ್ಷನ್ ನೋಡ್ಕೊಂಡು ನೋಡಿ, ಅದಾದಮೇಲೆ ಮಾತಾಡೋಣ. ಬನ್ನಿ ಇವಾಗ ಕಂಟಿನ್ಯೂ ಮಾಡೋಣ. ಪ್ರತಿ ಶನಿವಾರ ಶಿವಮೊಗ್ಗ ಚೆನ್ನೈ ಗಾಡಿ ಇಲ್ಲಿಗೆ 6:43ಕ್ಕೆ ಬರುತ್ತೆ ಮತ್ತು 6:45ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 6:50 ಸರಿ ಸುಮಾರು ನಾವು ಇಲ್ಲಿಗೆ ಎಂಟ್ರಾಗಿದ್ದೀವಿ. ಬಟ್ ಇವತ್ತು ನಾವು ಎಂಟ್ರಾಗಿರೋದು ಸ್ವಲ್ಪ ಸ್ಪೆಷಲ್ಲು. ಯಾಕಂದರೆ ಯೂಶ್ವಲಾಗೆ ಈ ಟ್ರೈನ್ ಡೈರೆಕ್ಟಾಗಿ ಹೀಗೆ ಹೋಗ್ಬೋದಾಗಿತ್ತು, ಬಟ್ ಆದರೆ ಇವತ್ತು ರೂಟ್ ಡೈವರ್ಟೆಡ್ ಇರೋ ಕಾರಣ ಪ್ಲಸ್ ನಾವು ಚಿಕ್ಕಜಾಜೂರು ಮುಖಾಂತರ ಹೋಗೋ ಕಾರಣ ಲೋಕೋನ ಇಲ್ಲಿಂದ ತೆಗೆದು ಈ ಕಡೆಗೆ ಹಾಕ್ತಾರೆ. ಅಂದರೆ ಟೆಕ್ನಿಕಲಾಗಿ ಹೇಳಬೇಕಂದ್ರೆ ನಮ್ಮ ಟ್ರೈನ್ಗೆ ಇಲ್ಲಿ ಲೋಕೋ ರಿವರ್ಸಲ್ ಇದೆ. ಲೋಕೋ ಅಲ್ಲಿಂದ ತೆಗೆದು ಈ ಕಡೆ ಭಾಗದಲ್ಲಿ ಹಾಕ್ತಾರೆ. ಸೊ ನಾವು ಹಿಂಗೆ ಬಂದ್ವಿ, ಇವಾಗ ಹೀಗೆ ವಾಪಸ್ಸು ಹೋಗ್ತೀವಿ. ಸೊ ಇದೊಂದು ಸ್ಪೆಷಾಲಿಟಿ ಇವತ್ತಿನ ಜರ್ನಿಯಲ್ಲಿ ನಮಗೆ. ಸೇಮ್ ಲೋಕೋಮೋಟಿವ್ ಇರುತ್ತೆ, ಫ್ರೆಶ್ ಲಿಂಕ್ ಏನೂ ಕೊಡೋದಿಲ್ಲ, ಸೇಮ್ ಟ್ರ್ಯಾಕ್ಷನ್ನೇ ತೆಗೆದು ಆ ಕಡೆಗೆ ಹಾಕ್ತಾರೆ. ಇವಾಗ ನಾವು ಯಾವ ಡೈರೆಕ್ಷನಲ್ಲಿ ಬಂದು ಅದೇ ಡೈರೆಕ್ಷನಲ್ಲಿ ಬಟ್ ಬೇರೆ ಟ್ರ್ಯಾಕಲ್ಲಿ ಮೂವ್ ಆಗ್ತೀವಿ ಅಷ್ಟೇ. ವ್ಯಾಪ್ 7 ಸ್ಟಾರ್ಟಪ್ ಸೌಂಡ್ ಕೇಳಿಸ್ಕೋಬೇಕಾ? ತುಂಬ ಜನ ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ ಹೌದು ಅಂತ. ಸೊ ಬನ್ನಿ ತೋರಿಸ್ತೀನಿ ವ್ಯಾಪ್ 7ನ, ಸಾರಿ ತೋರಿಸ್ತೀನಲ್ಲ ಕೇಳಿಸ್ತೀನಿ ವ್ಯಾಪ್ 7ನ ಸ್ಟಾರ್ಟಪ್ ಸೌಂಡು. ನೋಡಿದ್ರಲ್ಲ, ಲೋಕೋ ರಿವರ್ಸಲ್ ಸಹ ಕಂಪ್ಲೀಟ್ ಆಯಿತು. HOG ಸಹ ಕನೆಕ್ಟ್ ಆಗಿದೆ. HOG ಅಂದರೆ ಮೇಲ್ಗಡೆ ಎಲೆಕ್ಟ್ರಿಕ್ ವೈರ್ ಇರುತ್ತಲ್ಲ, ಅದರಿಂದ ಡೈರೆಕ್ಟಾಗಿ ಪವರ್ ಸಪ್ಲೈ ಲೋಕೋಮೋಟಿವ್ ಕಡೆಯಿಂದ ತೊಗೊಂಡು ಅಲ್ಲಿ ಸ್ಟೆಪ್ ಡೌನ್ ಮಾಡಿ ಪವರ್ನ 25,000ಅಲ್ಲಿರುತ್ತೆ, ಅದನ್ನು ಸ್ಟೆಪ್ ಡೌನ್ ಮಾಡಿ ಕೋಚಸ್ಗೆ ಎಷ್ಟು ಬೇಕೋ ಅಷ್ಟು ಪವರ್ನ ಸಪ್ಲೈ ಮಾಡ್ತಾರೆ. ಇದರಿಂದ HOG ಇರುತ್ತಲ್ಲ, ಅಂದರೆ ಜನ್ರೇಟರ್ನ ಯೂಸ್ ಮಾಡ್ದಂಗೆ ಫ್ಯೂಯಲ್ನ ಸೇವ್ ಮಾಡಿಬಿಟ್ಟು ಪವರ್ನ ಡೈರೆಕ್ಟಾಗಿ ಕೋಚಸ್ಗಳಿಗೆ ಕೊಡೋದು. ಈ ಟೆಕ್ನಾಲಜಿನ HOG ಅಂತ ಕರೀತಾರೆ. HOG ಕಪ್ಲಿಂಗ್ ಸಹ ಕಂಪ್ಲೀಟ್ ಆಯಿತು. ಅದಾಗಿದ ತಕ್ಷಣ ಲೋಕೋನ ಸ್ಟಾರ್ಟಪ್ ಕೇಳಿಸ್ಕೊಂಡ್ರೆ ಫೆಂಟ್ಯಾಸ್ಟಿಕ್ ವ್ಯಾಪ್ 7 ಎಷ್ಟು ಕ್ವಿಕ್ಕಾಗೆ ಸ್ಟಾರ್ಟ್ ಆಗುತ್ತೆ. ಬಟ್ ಆದರೆ ಡೀಸೆಲ್ಗಂತೂ ಅನ್ಮ್ಯಾಚಬಲ್ ಕಣ್ರಿ. ಯಾವುದೇ ಡೀಸೆಲ್ ಲೋಕೋಮೋಟಿವ್ ಕಂಪೇರ್ ಮಾಡಿದ್ರು ಅದಂತೂ ಅನ್ಮ್ಯಾಚಬಲ್ ಅಂತಲೇ ಹೇಳ್ಬೋದು. ಸೊ ಆಲ್ ಸೆಟ್ ಫಾರ್ ಡಿಪಾರ್ಚರ್. ಇನ್ನೊಂದು 5 to 10 ಮಿನಿಟ್ಸ್ ಒಳಗಡೆ ನಮಗೆ ಡಿಪಾರ್ಚರ್ ಅಂದರೆ ನಮಗೆ ಸ್ಟಾರ್ಟರ್ ಕೊಡ್ತಾರೆ, ನಾವಿಲ್ಲಿಂದ ಹೊರಡ್ತೀವಿ. ಇಲ್ಲಿಂದ ಚಿಕ್ಕಜಾಜೂರು ಕಡೆ ಹೊರಡ್ತೀವಿ. ರೈಟ್ ಡೈವರ್ಷನ್ನು ಚಿತ್ರದುರ್ಗ ಕಡೆಯಿಂದ ನಾವು ಬಳ್ಳಾರಿಗೆ ರೀಚ್ ಆಗ್ತೀವಿ. ಅಲ್ಲಿಂದ ನಾವು ಗುಂತಕಲ್ ರೀಚ್ ಆಗ್ತೀವಿ. ಗುಂತಕಲ್ ಕಡೆಯಿಂದ ಅಗ್ದಿ ಮುಖಾಂತರ ನಾವು ರೇಣಿಗುಂಟ ಲೈನ್ ತೊಗೊಂಡು ಕಡಪ ಮುಖಾಂತರ ನಾವು ರೇಣಿಗುಂಟ ರೀಚ್ ಆಗ್ತೀವಿ. ನೋಡಬೇಕು ಹೆಂಗೆ ನಮ್ಮನ್ನು ಇಲ್ಲಿಂದ ಕ್ಲಿಯರೆನ್ಸ್ ಕೊಡ್ತಾರೆ ಅಂತ. ಯಾಕಂದರೆ ಚಿಕ್ಕಜಾಜೂರು ಆಗಿದ ತಕ್ಷಣ ಅದು ಫುಲ್ ಕಂಪ್ಲೀಟ್ ಸಿಂಗಲ್ ಲೈನ್ ಸೆಕ್ಷನ್ ಬರುತ್ತೆ. ಟ್ರಾಫಿಕ್ ಏನು ಅಷ್ಟೊಂದಿಲ್ಲ ಆ ರೂಟಲ್ಲಿ. ಈ ಟೈಮಲ್ಲಿ ಒಂದೇ ಒಂದು ಗಾಡಿ ಕ್ರಾಸ್ ಆಗುತ್ತೆ, ಸಿಂಧನೂರು ಗಾಡಿ ಒಂದೇ ಒಂದು ಕ್ರಾಸ್ ಆಗುತ್ತೆ. ಅದು ಬಿಟ್ಟರೆ ಆ ರೂಟಲ್ಲಿ ಅಷ್ಟೊಂದು ಟ್ರಾಫಿಕ್ ಏನಿಲ್ಲ.
ಸರಿ ಸುಮಾರು 130 ಕಿಲೋಮೀಟರ್ ಶಿವಮೊಗ್ಗದಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ಅನ್ಅಫಿಷಿಯಲ್ ಆಗಿ ರೂಟ್ ಡೈವರ್ಟೆಡ್ ನಿಲ್ಗಡೆ ಆದಂತಹ ಚಿಕ್ಕಜಾಜೂರು ಜಂಕ್ಷನ್ಗೆ ಬಂದಿದ್ದೀವಿ. ಟೈಮಿಂಗ್ಸ್ ಎಲ್ಲ ಏನೂ ಇಲ್ಲ, ಯಾಕಂದರೆ ರೆಗ್ಯುಲರ್ ರೂಟ್ ಅಲ್ಲ, ಇದು ರೂಟ್ ಡೈವರ್ಟೆಡ್ ರೂಟು. ಸೊ ಟೈಮಿಂಗ್ಸ್ ಎಲ್ಲ ಇಲ್ಲಿ ಏನೂ ಕೊಡೋದಿಲ್ಲ ನಾನು. ಪ್ಲಸ್ 8:15ಗೆ ನಾವು ಇಲ್ಲಿ ಎಂಟ್ರ್ ಆಗಿದ್ದೀವಿ. ಸ್ಟ್ರೈಟ್ ಹೋದರೆ ನಾವು ದಾವಣಗೆರೆ ಕಡೆ ಹೋಗ್ತೀವಿ, ಬಟ್ ಆದರೆ ನಾವು ಸ್ಟ್ರೈಟ್ ಹೋಗಿ ರೈಟ್ ತೊಗೊತೀವಿ. ಏನು ಸ್ಟೇಷನಲ್ಲಂತೂ ಏನೂ ಅವೈಲೇಬಲ್ ಇಲ್ಲ. ಅದಕ್ಕೆ ನಾನು ಹೇಳಿದ್ದು ಕ್ಯಾರಿ ಮಾಡಿ, ಸ್ವಲ್ಪ ಜಾಸ್ತಿನೇ ಕ್ಯಾರಿ ಮಾಡಿ, ಪರವಾಗಿಲ್ಲ. ನಿಮಗೆ ಸ್ವಲ್ಪ ಭಾರ ಅನಿಸುತ್ತೆ, ಬಟ್ ಆದರೂ ಸಹ ಆರಾಮಾಗಿ ನೀವು ಸಫಿಷಿಯೆಂಟಾಗಿ ಇರ್ತೀರ. ಎಕ್ಸಾಕ್ಟಾಗಿ 8:15ಗೆ ಹೊರಟಿದ್ದೀವಿ ಚಿಕ್ಕಜಾಜೂರಿಂದ. ಹನ್ನೊಂದು 17 ಟೈಮು ಬಳ್ಳಾರಿ ಜಂಕ್ಷನ್ಗೆ. ಆಲ್ಮೋಸ್ಟ್ ಒಂದು 5 ನಿಮಿಷ ಆಯಿತು ಬಳ್ಳಾರಿ ಜಂಕ್ಷನ್ ಎಂಟ್ರಾಗಿ. ನೋಡಬೇಕು ಎಷ್ಟು ಗಂಟೆಗೆ ನಮಗೆ ಕ್ಲಿಯರೆನ್ಸ್ ಕೊಡ್ತಾರೆ ಅಂತ.
ತಿರುಪತಿ ಕೊಲ್ಲಾಪುರ ಹರಿಪ್ರಿಯ ಎಕ್ಸ್ಪ್ರೆಸ್. ಸರಿ, ಸುಮಾರು 393 ಕಿಲೋಮೀಟರ್ ಶಿವಮೊಗ್ಗದಿಂದ ಪ್ರಯಾಣಿಸಿದ ಮೇಲೆ ನಮ್ಮ ರೂಟ್ ಡೈವರ್ಟೆಡಲ್ಲಿ ಇನ್ನೊಂದು ನಿಲ್ಗಡೆ ಆದಂತಹ ಗುತ್ತಿ ಜಂಕ್ಷನ್ಗೆ ಬಂದಿದ್ದೀವಿ. ಟೈಮ್ ಬಗ್ಗೆ ಹೇಳಬೇಕಾದ್ರೆ ಸರಿ ಸುಮಾರು 1:15 ಆಗ್ತಾನೇನೋ ಬರ್ತೀವಿ. 2 ಗಂಟೆ ಆಗ್ತಾ ಬರ್ತಿದೆ ಆಲ್ಮೋಸ್ಟ್. ಈಗ ನಾವು ಗುತ್ತಿಗೆ ಎಂಟ್ರಾಗಿದ್ದೀವಿ. ಇಲ್ಲಿಂದ ನಾವು ತಾಡಪತ್ರಿ, ಕಡಪ, ರೇಣುಗುಂಟ ಲೈನ್ ತೊಗೊತೀವಿ. ಫುಲ್ 130 ಸೆಕ್ಷನ್ ಇರುತ್ತೆ, ಹೈ ಸ್ಪೀಡ್ ಸೆಕ್ಷನ್ ಸಹ ಇರುತ್ತೆ. ಈ ಹೈ ಸ್ಪೀಡಲ್ಲೇ ನನಗೆ ಎಚ್ಚರ ಆಯಿತು ಕಣ್ರೆ. ಬಳ್ಳಾರಿನಲ್ಲಿ ನಾನು ಮಲಗಿದ್ದು ಸರಿ ಸುಮಾರು 11:30 ನಾನು ಅನಿಸುತ್ತೆ ಬಳ್ಳಾರಿ ಡಿಪಾರ್ಚರ್ ಆದಾಗ. ಅದಾಗಿದ ತಕ್ಷಣ ನಕ್ಕಂದೊಡ್ಡಿ ಹತ್ರ ನಾನು ಎದ್ದಿದ್ದು, ಅಂದರೆ ಗುಂತಕಲ್ ಆದಮೇಲೆ ನಾನು ಎದ್ದಿದ್ದು. ಅದು ಅಗ್ರೆಸಿವ್ ಆಗಿ ಆಕ್ಸಿಲರೇಟ್ ಆಗ್ತಿತ್ತು ನಮ್ಮ ಟ್ರೈನು. ಏನಪ್ಪ ಇಷ್ಟು ಆಕ್ಸಿಲರೇಟ್ ಆಗ್ತಿದೆ, ಹೊರಗಡೆ ಎದ್ದು ನೋಡಿದ್ರೆ ಏನು 110 ಥರ ಫೀಲ್ ಆಗ್ತಿತ್ತು. ಬಟ್ ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು. 110 ಥರ ಫೀಲ್ ಇತ್ತು. ಬಟ್ ಸ್ಪೀಡೋಮೀಟ್ರಲ್ಲಿ ಚೆಕ್ ಮಾಡಿದಾಗ 130 ತೋರಿಸ್ತಿತ್ತು, ಕ್ಲಾಕ್ ಆಗ್ತಿತ್ತು ನಮ್ಮ ಟ್ರೈನ್. ಆವಾಗ ಗೊತ್ತಾಯಿತು, ನಾವು ಗುಂತಕಲ್ ಲೈನ್ಗೆ ಎಂಟ್ರಾಗಿದ್ದೀವಿ, 130 ಸೆಕ್ಷನ್ಗೆ ಎಂಟ್ರಾಗಿದ್ದೀವಿ ಅಂತ. ಎಸ್, ರೆಡಿ ಇದ್ದೀರಾ ಅನ್ಕೊತೀನಿ. ಅರಕೋಣಂವರೆಗೂ ಸರಿ ಸುಮಾರು 383 ಕಿಲೋಮೀಟರ್ ಇದೆ. ಸೊ ಆನ್ ಆ್ಯನ್ ಆ್ಯಾವ್ರೇಜ್ 60 ಕಿಲೋಮೀಟರ್ ಆ್ಯಾವ್ರೇಜ್ ಅಂತ ತೊಗೊಂಡ್ರೂ ಸಹ ಆಲ್ಮೋಸ್ಟ್ 6.5 ಗಂಟೆ ಬೇಕು. ನೋಡಬೇಕು 130 ಸೆಕ್ಷನಲ್ಲಿ ಈ 383 ಕಿಲೋಮೀಟ್ರನ್ನ ಸೆಕ್ಷನಲ್ ಸ್ಪೀಡ್ ಲಿಮಿಟ್ಸ್ ಆಗಲಿ ಅಥವಾ ಕ್ವಶನ್ ಆರ್ಡರ್ಸ್ ಆಗಲಿ ಎಲ್ಲ ಫಾಲೋ ಮಾಡಿಕೊಂಡು ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಅಂತಲೇ ಹೇಳ್ಬೋದು.
ಎಲ್ರಿಗೂ ಶುಭೋದಯ ಕಣ್ರಿ. ಸೊ ಇಲ್ಲಿಂದ 25 ಕಿಲೋಮೀಟ್ರ್ ಏನೋ ಬರುತ್ತೆ ರೇಣುಗುಂಟ. ಏನಕ್ಕೆ ಗೊತ್ತಿಲ್ಲ, ಮೇ ಬಿ ಇನ್ನೊಂದು ಓವರ್ಟೇಕ್ ಏನೋ ಇರ್ಬೋದೇನೋ ಅನಿಸುತ್ತೆ. ಮತ್ತೆ ನಮ್ಮನ್ನು ಲೂಪ್ಗೆ ತೊಗೊಂಡಿದ್ದಾರೆ. ನಿನ್ನೆ ಅಂತೂ ಅಪ್ ಟು ತಾಡಿಪತ್ರಿವರೆಗೂ ಫೆಂಟ್ಯಾಸ್ಟಿಕ್ಕಾಗಿ ಬಂದ್ವಿ ಕಣ್ರಿ. ಫುಲ್ 130 ಥ್ರಾಟ್ಲಲ್ಲಿ ಬಂದ್ವಿ. ಅದಾದಮೇಲೆ ಒಂದು ಸ್ವಲ್ಪ ಮುಂದೆ ಬಂದ ಮೇಲೆ ಯಾವಾಗ ಅವು 3 ಓವರ್ಟೇಕ್ ಬಿತ್ತು ಒಂದೇ ಸತಿ ಕಂಟಿನ್ಯೂಸ್ ಆಗಿ, ನಂಗೆ ಆಮೇಲೆ ರೆಕಾರ್ಡ್ ಮಾಡೋಕ್ಕೆ ಮನಸ್ಸೇ ಬಂದಿಲ್ಲ ಕಣ್ರಿ. ಹಂಗಾಗೋಯ್ತು ನಾನು 1 ಸೆಕೆಂಡು. ಅದಾಗಿದ ತಕ್ಷಣ ಅಲ್ಲಿ ಮಲ್ಕೊಂಡಿದ್ದು ನಾನು. ಕಡಪ ಹತ್ರ ಇದ್ದೆ, ಕಡಪ ಕ್ರಾಸಿಂಗ್ ತೋರಿಸಿದೆ ನಿಮಗೆ. ಕಡಪ ಕ್ರಾಸಿಂಗ್ ಆಗಿದ ತಕ್ಷಣ ಮತ್ತೆ ಮಲ್ಕೊಂಡವನು ಈಗ ಸರಿ ಸುಮಾರು ಬಾಲಪಲ್ಲಿ ಹತ್ರ ಎದ್ದಿದ್ದೀನಿ. ಹೇಗೆ ನಮ್ಮನ್ನು ಪ್ರೊರಿಟೈಸ್ ಮಾಡ್ಕೊಂಡು ಹೋಗ್ತಾರೆ ಅಂತ ನೋಡಬೇಕು. ಪ್ಲಸ್ ಇನ್ನೊಂದು ಟೈಮಿಂಗ್ಸ್ ಎಲ್ಲ ಏನೂ ಕೊಟ್ಟಿಲ್ಲ ಎಷ್ಟು ಗಂಟೆಗೆ ಬರುತ್ತೆ ಅಂತ. ಸೊ ಅದಕ್ಕೆ ನಾನು ಡಿಲೇ ಸಹ ನಿಮಗೆ ಹೇಳೋಕ್ಕಾಗೋದಿಲ್ಲ. ಬಟ್ ಯೂಶ್ವಲ್ ಸ್ಕೆಡ್ಯೂಲ್ ಪ್ರಕಾರ ಅರಕೋಣಂ ಅರೈವಲ್ಲು ಮಧ್ಯರಾತ್ರಿ 3:30ಗೇನೋ ಅನಿಸುತ್ತೆ ಯೂಶ್ವಲ್ ಅರೈವಲ್ ಇರೋದು. ಬಟ್ ಆದರೆ ಇವಾಗ ಆಲ್ಮೋಸ್ಟ್ 7:30 ಆಗ್ತಾ ಬರ್ತಿದೆ ನಾವು ಅನಿಸುತ್ತೆ. 7:30 ಆಗ್ತಾ ಬರ್ತಿದೆ. ಇಲ್ಲಿ ನೋಡಿ, ಅಪ್ ಲೈನು ಕ್ಲಿಯರ್ ಇದೆ. ಯಾಕಂದರೆ ಹಿಂದ್ಗಡೆಯಿಂದ ಕರೈಕಲ್ ಎಕ್ಸ್ಪ್ರೆಸ್ ಬರ್ತಿದೆ. 40 ಕಿಲೋಮೀಟರ್ಸ್ ಏನೋ ದೂರದಲ್ಲಿತ್ತು ಕಣ್ರೆ ಆ ಟ್ರೈನು. ಅದನ್ನು ಆರಾಮಾಗಿ ನಮ್ಮನ್ನು ಕ್ಲಿಯರ್ ಮಾಡಿಬಿಟ್ಟು ರೇಣುಗುಂಟ ತನಕ ಪುಷ್ ಮಾಡಿಬಿಡ್ಬೋದಾಗಿತ್ತು. ಬಟ್ ನೋಡಿ, ಆಲ್ಮೋಸ್ಟ್ ಒಂದು ಅರ್ಧ ಗಂಟೆಯಿಂದ ಇಲ್ಲೇ ನಿಂತಿದ್ವಿ ಫಾರ್ ನೋ ರೀಸನ್. ಓವರ್ಟೇಕ್ ಮಾಡಿಸ್ಕೊಳೋಕ್ಕಷ್ಟೇ. ಸುಮ್ಮನೆ ಅರ್ಧ ಗಂಟೆ ವೇಸ್ಟ್ ಮಾಡಿ. ಪ್ಲಸ್ ಇನ್ನೊಂದು, ಓಕೆ ಐ ಅಂಡರ್ಸ್ಟ್ಯಾಂಡ್, ಇದು ನಮ್ಮ ಗಾಡಿ ರೂಟ್ ಡೈವರ್ಟೆಡ್ ಆಗಿದೆ, ಸೊ ಪ್ರಯಾರಿಟಿ ಕಮ್ಮಿ ಕೊಡಬೇಕು, ಮೇನ್ ಲೈನ್ ಗಾಡಿಗಳಿಗೆ ಫಸ್ಟು ಪಾಸ್ ಥ್ರೂ ಕೊಡಬೇಕು. ಓಕೆ, ಇದೆಲ್ಲ ಅರ್ಥ ಆಗುತ್ತೆ. ಹಂಗನ್ಬಿಟ್ಟು ನಮ್ಮ ಟ್ರೈನಲ್ಲಿರೋರೆಲ್ಲ ಮನುಷ್ಯರಲ್ವಾ ಹೇಳಿ? ಆ ಟ್ರೈನ್ ಬರ್ತಿದೆಯಲ್ಲ, ಅದು ಮೇನ್ ಸ್ಟ್ರೀಮ್ ಗಾಡಿ, ಅದರಲ್ಲೂ ಮನುಷ್ಯರೇ ತಾನೇ ಇರೋದು. ಸೇಮ್ ನಮ್ಮ ಟ್ರೈನಲ್ಲಿ ಯಾವ ಥರ ಮನುಷ್ಯರು ಇದ್ದಾರೋ ಅದರಲ್ಲೂ ಅದೇ ಥರ ಮನುಷ್ಯರೇ ತಾನೇ ಇರೋದು. ಸುಮ್ಮನೆ ಏನಕ್ಕೆ ಅರ್ಧ ಗಂಟೆ ಇಲ್ಲಿ ನಿಲ್ಲಿಸ್ಬೇಕಾಗಿತ್ತು? ಇಲ್ಲ ಅರ್ಧ ಗಂಟೆ. ಮತ್ತು ನಿನ್ನೆ ನೈಟ್ ಅಷ್ಟೇ ಆ 3 ಓವರ್ಟೇಕು ಅನಿವಾರ್ಯನೇ ಇರಲಿಲ್ಲ ಕಣ್ರಿ. ಆರಾಮಾಗಿ ನಾವು ರಾಯಲಸೀಮಾ ಹಿಂದೆ ಕ್ರೂಸ್ ಮಾಡ್ಕೊಂಡು ಹೋಗ್ತಿದ್ವಿ. ಬಂತು ಈ ಗಾಡಿ. ನಮ್ಮ ಟ್ರೈನ್ ಜನರಿಗಂತೂ ಬೆಳಗ್ಗೆಯಿಂದ ತಿಂಡಿ ಇಲ್ಲ, ಟೀ ಕಾಫಿ ಇಲ್ಲ, ನೀರು ಬಾಟ್ಲು ಮಾರೋರಿಲ್ಲ. ನಿನ್ನೆ ನೈಟಿಂದ ನೀರು ಬಾಟ್ಲು ಮಾರೋರಿಲ್ಲ. ಕೋಚ್ಗಳಲ್ಲಿ ನೀರು ಬೇರೆ ಬಂದಿಲ್ಲ. ಗುಂತಕಲ್ ಅಂತ ಒಳ್ಳೊಳ್ಳೆ ಸ್ಟೇಷನಲ್ಲೂ ಕೂಡ ವಾಟರ್ ಫಿಲ್ಲಿಂಗ್ ಮಾಡಿಲ್ಲ. ಇಷ್ಟೆಲ್ಲ ಇದ್ಕೊಂಡು ನಮ್ಮನ್ನು ಇನ್ನೂ ಲೇಟ್ ಮಾಡ್ಕೊಂಡು ಹೋದರೆ ಪ್ಯಾಸೆಂಜರ್ ಪರಿಸ್ಥಿತಿ ಏನು ಯೋಚನೆ ಮಾಡಿ. ಅದೆಲ್ಲ ಮೇನ್ ಸ್ಟ್ರೀಮ್ ಗಾಡಿ ಬಿಡಿ, ಅದರಲ್ಲಿ ಅಟ್ಲೀಸ್ಟ್ ಅಂದ್ರೂ ಲೈಸೆನ್ಸ್ಡ್ ವೆಂಡರ್ಸ್ಗಳಿರ್ತಾರೆ. ಸೊ ಅವರಾದರೂ ಒಂದಷ್ಟಾದರೂ ಕ್ಯಾರಿ ಮಾಡ್ತಿರ್ತಾರೆ. ಬಟ್ ಈ ಥರ ಗಾಡಿಗಳಿಗೆ ವೆಂಡರ್ ಇರಲಿ, ಟಿ ಸಿನೇ ಇಲ್ಲ ಕಣ್ರಿ ನಮ್ಮ ಟ್ರೈನಲ್ಲಿ. ನಿನ್ನೆಯಿಂದ ಚೆಕ್ ಕೂಡ ಮಾಡಿಲ್ಲ ಯಾರು ಟಿಕೆಟ್ನ. ಈ ಥರದ್ದೆಲ್ಲ ಮಾಡಿದಾಗ ರೂಟ್ ಡೈವರ್ಟೆಡ್ ಟ್ರೈನು. ಸೊ ಈ ಥರದಾದಾಗ ರೂಟ್ ಡೈವರ್ಟೆಡ್ ಟ್ರೈನ್ ಅಲ್ಲ ಇದೆಲ್ಲ ಜಸ್ಟ್ ಒಂದು ಬಾಕ್ಸ್ ಥರ ಅಷ್ಟೇ ಇದು. ಅದೇ ಮೇನ್ ಸ್ಟ್ರೀಮ್ ಗಾಡಿಗಳು ಮಾತ್ರ ಹೆಂಗೆ ಪ್ರಯಾರಿಟಿ ಕೊಟ್ಕೊಂಡು ಹೋಗ್ತಿದೆ ನೋಡಿ. ಇದು 4ನೇ ಓವರ್ಟೇಕ್ ಇದು ನಿನ್ನೆ ನೈಟಿಂದ. ಫ್ರೆಶ್ ಪೇಂಟ್ ಮಾಡಿದ್ದಾರೆ GTL ಆಲ್ಕೋಗೆ. ಆಲ್ ದ ಒರಿಜಿನಲ್ ಲಿವರಿ ಮಿಸ್ ಆಗ್ತದೆ. ಬಟ್ ಏನು ಸಖತ್ತಾಗೆ
ಬೀಸ್ಟ್ ಥರ ಕಾಣಿಸ್ತಿದೆ ಕಣ್ರಿ ಇದು. ಸಾಕತ್ತಾಗಿದೆ ಕಣ್ರಿ. ವಾ, As this announcement, train number 12692 MGR Chennai Central Weekly Express Director is on platform number 3. ಸರಿ, ಸುಮಾರು 625 ಕಿಲೋಮೀಟರ್ ಶಿವಮೊಗ್ಗದಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ, ರೂಟ್ ಡೈವರ್ಟೆಡ್ ನಿಲ್ಗಡೆ ಆದಂತಹ ರೇಣುಗುಂಟ ಜಂಕ್ಷನ್ಗೆ ಬಂದಿದ್ದೀವಿ, ಅಥವಾ ತಿರುಪತಿಗೆ ಬಂದಿದ್ದೀವಿ. ತಿರುಪತಿ ಯಾಕಂತಿದ್ದೀನಿ ಅಂದರೆ ಇಲ್ಲಿಂದ 10 ಕಿಲೋಮೀಟರ್ ಬೀಳುತ್ತೆ ತಿರುಪತಿ. ಸೊ ಇನ್ ಕೇಸ್ ನಿಮಗೆ ಯಾವುದಾದ್ರೂ ಟ್ರೈನ್ ಸಿಗ್ತಿಲ್ಲ ತಿರುಪತಿಗೆ ಡೈರೆಕ್ಟಾಗಿ ಅಂದರೆ ರೇಣುಗುಂಟ ಹೇಳ್ಕೊಂಡು ರೇಣುಗುಂಟದಿಂದ ಸಹ ಜಸ್ಟ್ ಈ FOB ಕ್ರಾಸ್ ಮಾಡ್ಕೊಳ್ಳಿ. ಇಲ್ಲಿಂದ ಹೊರಗಡೆ ಹೋಗಿದ ತಕ್ಷಣ APSRTC ಬಸ್ಗಳು, ಜೀಪ್ಸ್ಗಳು ಎಲ್ಲ ನಿಮಗೆ ಸಿಗುತ್ತೆ. ಸೊ ಅದಕ್ಕೆ ರೇಣುಗುಂಟ ತಿರುಪತಿ ಅಂತ ಸಹ ನಿಮಗೆ ಹೇಳಿದೆ. ಟ್ರೈನ್ ನಿಲ್ಲಿಸಿದ ತಕ್ಷಣ ನಿಂತ್ಕೊಂಡು ಇಲ್ಲ, ಇನ್ನೂ ಪ್ಲ್ಯಾಟ್ಫಾರ್ಮಲ್ಲಿ ಅರೈವ್ ಆಗ್ತಿತ್ತು. ನಮ್ಮ ಕೋಚಲ್ಲೇ 3-4 ಜನ ಇಳ್ಕೊಂಡು ಹಿಂದ್ಗಡೆ ಓಡ್ಕೊಂಡೋದ್ರು. ಯಾಕಂದರೆ ಇಡ್ಲಿ ವಡೆ ಅಥವಾ ತಿಂಡಿ ತಿನಿಸುಗಳನ್ನ ಕಲೆಕ್ಟ್ ಮಾಡ್ಕೊಳಕ್ಕೆ. ಇದರಲ್ಲೇ ಗೊತ್ತಾಗುತ್ತೆ ಹೆಂಗಿದೆ ನಮ್ಮ ಟ್ರೈನ್ನ ಸಿಚುವೇಶನು ಅಂತ. ಇಲ್ಲಿ ನೋಡಿ, ಅಟ್ಲೀಸ್ಟ್ ರೈಲ್ವೇಸ್ಗೆ ಒಂದು ಸಜೆಷನ್ ನನ್ನ ಕಡೆಯಿಂದ, ದಯವಿಟ್ಟು ಕಂಡ್ರಿ, ರೂಟ್ ಡೈವರ್ಟೆಡ್ ಏನಾದ್ರು ಟ್ರೈನ್ಸ್ ಆಯಿತು ಅಂದರೆ ಟ್ರೈನ್ಸ್ಗೆ ಒಂದು ಸ್ವಲ್ಪ ಸ್ಟಾಪೇಜಸ್ನ ಕೊಡಿ. ಲೈಕ್ ಫುಲ್ಲು ನಾನ್ ಸ್ಟಾಪ್ ಕ್ಲಿಯರೆನ್ಸ್ಗಳು ಕೊಡಬೇಡಿ. ಅಟ್ಲೀಸ್ಟ್ ಅಂದರೆ ಒಂದು 2 ಅವರ್ಸ್ಗಾದರೂ ಒಂದು ಸ್ಟಾಪ್ ಕೊಟ್ಬಿಟ್ಟು ಅಟ್ಲೀಸ್ಟ್ ಅಲ್ಲಿ ವೆಂಡರ್ಸ್ಗಳನ್ನ ಸ್ಪೆಷಲಿ ಅರೇಂಜ್ ಮಾಡಿಬಿಟ್ಟು ಆ ಫುಡ್ ಆಗಲಿ, ವಾಟರ್ ಬಾಟ್ಲ್ ಆಗಲಿ ಅಲ್ಲೇನಾದರೂ ಕೊಟ್ಟರೆ ಅಟ್ಲೀಸ್ಟ್ ಬ್ಯಾಲೆನ್ಸ್ ಔಟ್ ಆದರೂ ಆಗುತ್ತೆ ಒಂದು ಸ್ವಲ್ಪ. ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ನೆನ್ನೆ ಶಿವಮೊಗ್ಗ ಬಿಟ್ಟರೆ ರೇಣುಗುಂಟನಲ್ಲೇ ಇಷ್ಟು ದೊಡ್ಡ ಸ್ಟಾಲ್ಸ್ಗಳೆಲ್ಲ ಅವೈಲೇಬಲ್ ಇರೋದು. ಬೀರೂರಲ್ಲೂ ಇತ್ತು, ಬಟ್ ಆದರೆ ಆ ಒಂದು ರೇಂಜಲ್ಲಂತೂ ಇರಲಿಲ್ಲ. ನಿನ್ನೆ ಸಾಯಂಕಾಲ 5:40ಕ್ಕೆ ಹೊರಟಿರೋ ಗಾಡಿ ಜನರು 5:40ಕ್ಕಿಂತ ಮುಂಚೆ ತಿನ್ಕೊಂಡು ಹೊರಟಿರೋರು ಅಥವಾ ರಾತ್ರಿ ತಿಂದಿರೋರು ಅಲ್ಲಿಂದ ಬೆಳಗ್ಗೆವರೆಗೂ ನೀರು ಸಹ, ಕಾಫಿ ಟೀನೂ ಇಲ್ದಂಗೆ ಟ್ರೈನ್ ಒಳಗಡೆ ಕೂತಿದ್ದಾರೆ. ಟ್ರೈನ್ ಒಳಗಡೆ ನೀರು ಸಹ ಇನ್ನೂ ಬರ್ತಿಲ್ಲ. ನೋಡಬೇಕು, ಇರಿ ನೋಡೋಣ ಇಲ್ಲಿ ವಾಟರ್ ಫಿಲ್ಲಿಂಗ್ ಮಾಡ್ತಿದ್ದಾರಾ ಇಲ್ವ ಅಂತ ನಿಮ್ಗೆ ಲೈವಾಗಿ ತೋರಿಸ್ತೀನಿ. ಕಂಪ್ಲೇಂಟ್ ಸಹ ಹಾಕಿದ್ದೀನಿ. ವಾಟರ್ ಫಿಲ್ಲಿಂಗ್ ಮಾಡ್ತಿದ್ದಾರಾ? ಇಲ್ಲ ನೋಡಿ, ಕಂಪ್ಲೇಂಟ್ ಹಾಕಿದ್ರೂ ಸಹ ಇನ್ನೂ ವಾಟರ್ ಫಿಲ್ಲಿಂಗ್ ಮಾಡ್ತಿಲ್ಲ. ಹೊರಟಿದ್ದೀವಿ ರೇಣುಗುಂಟದಿಂದ. ಈ ಕಡೆ ಬಲಭಾಗದಲ್ಲಿ ನೀವು ಟ್ರ್ಯಾಕ್ ನೋಡ್ತಿದ್ದೀರಲ್ಲ, ಇದು ಬಂದು ತಿರುಪತಿ ಕಡೆ ಹೋಗುವಂಥ ಟ್ರ್ಯಾಕ್ ಇದು. ನಾವು ಸ್ಟ್ರೈಟಾಗಿ ಹೋಗ್ತಾಯಿದ್ದೀವಿ, ಅಂದರೆ ಆ ಟ್ರ್ಯಾಕ್ ತೊಗೊತಿಲ್ಲ. ನಾವು ಸ್ಟ್ರೈಟಾಗಿ ಹೋಗಿ ಪುತ್ತೂರು ಮುಖಾಂತರ ಮೆಲ್ಪಾಕಂ ಕ್ಯಾಬಿನ್, ಅಲ್ಲಿಂದ ಲೆಫ್ಟ್ ಡೈವರ್ಷನ್ ತೊಗೊಂಡು ಅರಕೋಣಂ ಜಂಕ್ಷನ್ ರೀಚ್ ಆಗ್ತೀವಿ.
ಕೂಡ ಮಾಡ್ತಿರ್ಲಿಲ್ಲ ನಾನು ಇದನ್ನು. ಸುಮ್ಮನೆ ಹಾಗೆ ಬೈ ಮಿಸ್ಟೇಕಾಗಿ ಕ್ಲಿಕ್ ಆಯಿತು ನನಗೆ ಆ ಗಾಡಿ ಬೇರೆ ಮೈ ಟ್ರೈನಲ್ಲಿ. ಆಮೇಲೆ ನೋಡ್ತೀನಿ ಪುತ್ತೂರಲ್ಲಿದೆ, ನಮ್ಮ ಟ್ರೈನ್ ಇನ್ನೂ ಸ್ಪೀಡ್ ಮಾಡ್ತಾನೆ ಇದ್ದೀವಿ, 16 ಇದ್ದಿದ್ದು ಆಕ್ಸಿಲೇಟ್ ಮಾಡ್ತಾನೆ ಹೋಗ್ತೀವಿ. ಆಮೇಲೆ ಏನಾಯ್ತಪ್ಪ ಅಂದ್ಬಿಟ್ಟು ಹೊರಗಡೆ ಬಂದು ನೋಡಿದ್ರೆ ಓವರ್ಟೇಕ್ ಅಂದರೆ ಫೈನಲಿ ಓವರ್ಟೇಕ್. ನೀವು ಆವಾಗಲೇ ನೋಡಿದ್ರಲ್ಲ ಮಾಮಂದೂರಿನಲ್ಲಿ ಇದೇ ಗಾಡಿ ನಮ್ಮನ್ನು ಓವರ್ಟೇಕ್ ಹೊಡ್ಕೊಂಡೋಯ್ತು. ಪುತ್ತೂರಲ್ಲಿ ಸೇಮ್ ಸ್ಪೀಡಲ್ಲಿ ನಾವು ಅದನ್ನು ಓವರ್ಟೇಕ್ ಮಾಡ್ಕೊಂಡು ಹೋದ್ವಿ. ಈ ಸೆಕ್ಷನ್ ಕಂಟ್ರೋಲರ್ ಅಂತೂ ಫಿಂಗರ್ಸ್ ಕ್ರಾಸ್ ಏನೇನು ಕಾದಿದೆಯೋ ಗೊತ್ತಿಲ್ಲ ಈ ರೂಟಲ್ಲಿ. ಬನ್ನಿ ಎಂಜಾಯ್ ಮಾಡ್ತಿದ್ದೀರಾ ಅನ್ಸುತ್ತೆ ಲಾಸ್ಟ್ ಪಾರ್ಟು ಈ ವಿಡಿಯೋದಲ್ಲಿ. ಅರಕೋಣಂ ಕಡೆಗೆ ಹೋಗಬೇಕಂದ್ರೆ ಆ ಲೈನ್ ತೊಗೋಬೇಕು ಅರಕೋಣಂ ಜಂಕ್ಷನ್ ಕಡೆಗೆ. ಬಟ್ ಏನೋ ಗೊತ್ತಿಲ್ಲ ಕಂಡ್ರೆ ನಮ್ಮ ಟ್ರೈನ್ ಈ ಲೈನ್ ತೊಗೊಂಡಿದೆ. ಇದು ಕಾಟ್ಪಾಡಿ ಕಡೆಗೆ ಹೋಗುವಂಥ ಲೈನ್ ಇದು. ಟ್ವಿಸ್ಟ್ ಅಂತೀರಾ? ಬಟ್ ಗೊತ್ತಿಲ್ಲ. ಈ ಲೈನ್ ತೊಗೊಂಡಿದ್ದೀವಿ. ಇದು ಯೂಶ್ವಲಾಗೆ ಬೆಂಗಳೂರು ಕಡೆಗೆ ಹೋಗುವಂಥದ್ದು ಅಥವಾ ಕಾಟ್ಪಾಡಿ ಲೈನ್ ಕಡೆಗೆ ಹೋಗುವಂಥ ಟ್ರೈನ್ಸ್ಗಳು ಈ ಲೈನ್ ತೊಗೊಳತ್ತೆ. ಅಥವಾ ಕಾಟ್ಪಾಡಿ ತನಕ ಹೋಗಿ ಕಾಟ್ಪಾಡಿನಲ್ಲಿ ಲೋಕೋ ರಿವರ್ಸಲ್ಲು ಅದೇನಾರು ಇದೆಯೋ ಗೊತ್ತಿಲ್ಲ. ಅಂತೂ ಇಂತೂ 40 ಡಿಗ್ರಿ ಬಿಸಿಲಲ್ಲಿ ನಡ್ಕೊಂಬಂದಿದ್ದಾಯಿತು. ಸರಿಸುಮಾರು 2 ಕಿಲೋಮೀಟರ್ ನಡ್ಕೊಂಬಂದಿದ್ದಾಯಿತು ಆ ಬೈಪಾಸ್ ಪಾಯಿಂಟಿಂದ. ಯಾಕಂದರೆ ನೋಡಿ, ಇವಾಗ ಬೈಪಾಸ್ ತೊಗೊಂಡು ಕಾಟ್ಪಾಡಿಗೆ ಹೋಗಿ ಕಾಟ್ಪಾಡಿನಲ್ಲಿ ಲೋಕೋ ರಿವರ್ಸಲ್ಲಿ ತೊಗೊಂಡಿದ್ರೆ ಓಕೆ ಅಂತ ಹೇಳ್ಬೋದಾಗಿತ್ತು. ಯಾಕಂದರೆ ನನಗೆ ಬೆಂಗಳೂರಿಗೆ ಹೋಗೋಕ್ಕೆ ಕಾಟ್ಪಾಡಿನಲ್ಲಿ ತುಂಬ ಟ್ರೈನ್ಸ್ಗಳು ನಿಲ್ಲುತ್ತೆ. ಅದೇ ಮಧ್ಯದಲ್ಲಿ ಏನಾದರೂ ನಿಂತ್ಕೊಂಡು ಯಾವುದೋ ಒಂದು ಪುಟ್ಟ ಸ್ಟೇಷನಲ್ಲಿ ನಿಂತ್ಕೊಂಡು ಅಲ್ಲಿ ರಿವರ್ಸಲ್ಲಿ ಮಾಡಿಕೊಂಡ್ರೆ ನಾನು ಅದೇ ಸ್ಟೇಷನಲ್ಲಿ ನಿಂತ್ಕೊಂಡು ಈ ಬೆಂಗಳೂರಿಗೆ ಹೋಗೋ ಗಾಡಿನೆಲ್ಲ ನಿಂತ್ಕೊಂಡು ನೋಡ್ತಾ ಇರಬೇಕು. ಯಾಕಂದರೆ ಚಿಕ್ಕ ಸ್ಟೇಷನಲ್ಲಿ ಅರಕೋಣಮಿಂದ ಕಾಟ್ಪಾಡಿವರೆಗೂ ಮಧ್ಯದಲ್ಲಿ ಚಿಕ್ಕ ಸ್ಟೇಷನಲ್ಲಿ ನಿಲ್ಲಿಸಲ್ಲ ಗಾಡಿಗಳು. ಸೊ ಆ ಒಂದು ಕಾರಣಕ್ಕೆ ಇಳ್ಕೊಂಡು ಅರಕೋಣಂ ತನಕ ನಡ್ಕೊಂಬಂದಿದ್ದಾಯಿತು. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಎಫರ್ಟ್ಸ್ ಸಹ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ಒಂದು ಎಫರ್ಟ್ಸ್ ನಾನು ಹಾಕಿದ್ದು ನಿಮ್ಗೆ ಇಷ್ಟ ಆಗಿದ್ದರೆ, ಪ್ರೆಸೆಂಟೇಷನು ಸಹ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡೋದಂತೂ ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಇನ್ನೂ ಮರಿಲೇಬೇಡಿ. ಇನ್ನು ರಿವ್ಯೂ ಬಗ್ಗೆ ಮಾತಾಡ್ಕೊಳ್ಳೋಣ ಬನ್ನಿ. ಫುಡ್ ಅವೈಲಬಿಲಿಟಿ 0-2, ವಾಶ್ರೂಮ್ ಕ್ಲೀನ್ಲೆಸ್ 0-2, ಕೋಚ್ನ ಕ್ಲೀನ್ಲೆಸ್ 1-2, ಟಿಕೆಟ್ ಅವೈಲಬಿಲಿಟಿ ಈ ಗಾಡಿ ಇವತ್ತು ಡೈವರ್ಟೆಡ್ ಇರೋ ಕಾರಣ ಎಲ್ಲ ಕ್ಲಾಸಲ್ಲೂ ಕರೆಂಟ್ ಅವೈಲಬಿಲಿಟಿ ಓಪನ್ ಇತ್ತು. ಬಟ್ ಯೂಶ್ವಲಿ ಬೆಂಗಳೂರು ಕಡೆಯಿಂದ ಹೋದರೆ ಟಿಕೆಟ್ಗಳು ಸಿಗಲಿದ್ದಿಲ್ಲ ಈ ಟ್ರೈನಲ್ಲಿ. ಸೊ ಅದಕ್ಕೂ ಸಹ 1-2 ಅಂತ ಕೊಡ್ತೀನಿ. ಇನ್ನು ಪಂಕ್ಚುಯಾಲಿಟಿ ಯೂಶ್ವಲಾಗಿ ನಾರ್ಮಲ್ ರೂಟಲ್ಲಿ ಹೋದರೆ ಪಂಕ್ಚುಯಾಲಿಟಿ ಚೆನ್ನಾಗಿತ್ತು. ಬಟ್ ಆದರೆ ರೂಟ್ ಡೈವರ್ಟೆಡ್ ರೂಟಲ್ಲಿ ಹೋಗ್ತಿರೋ ಕಾರಣ ಇದನ್ನು ಸ್ವಲ್ಪ ಎಕ್ಸ್ಕ್ಲೂಡ್ ಮಾಡೋಣ ಅಂತ. ಸೊ ಓವರಾಲಾಗಿ 8 ಪಾಯಿಂಟ್ಸ್ಗೆ ಈ ಟ್ರೈನು ಎಷ್ಟು ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಿರುತ್ತೆ. ಈ ಟ್ರೈನ್ನ ಜರ್ನಿ ಹಿಂಗಿತ್ತು ಕಣ್ರಿ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ನಿಮ್ಮ ಟ್ರೈನ್ ರೂಟ್ ಡೈವರ್ಟೆಡ್ ಅಂತ ಗೊತ್ತಾಗಿದ ತಕ್ಷಣ ದಯವಿಟ್ಟು ನಂತರ ಸ್ನ್ಯಾಕ್ಸ್ಗಳನ್ನ ಕ್ಯಾರಿ ಮಾಡೋದಂತೂ ಮರಿಬೇಡಿ. ಪ್ರೆಸೆಂಟೇಷನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಕಂಟೆಂಟ್ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್. ಅರಕೋಣಮಿಂದ ಮತ್ತೆ ಇನ್ನೊಂದು ರೂಟ್ ಡೈವರ್ಟೆಡ್ ಜರ್ನಿನಲ್ಲಿ ಬರ್ತೀನಿ. ಸದ್ಯಕ್ಕೆ ಈ ವಿಡಿಯೋನಲ್ಲಿ ಈ ಒಂದು ರೂಟ್ ಡೈವರ್ಟೆಡ್ ಮುಗೀಲಿ. ನೆಕ್ಸ್ಟ್ ವಿಡಿಯೋನೂ ಸಹ ನಿಮಗೆ ಇನ್ನೊಂದು ರೂಟ್ ಡೈವರ್ಟೆಡ್ ವಿಡಿಯೋ ಬರುತ್ತೆ. ಇನ್ನೊಂದು ರೂಟ್ ಡೈವರ್ಟೆಡ್ ಟ್ರೈನ್ದು ವಿಡಿಯೋ ಬರುತ್ತೆ. ಕಾಮನ್ ರೂಟು, ಬಟ್ ಅದು ರೂಟ್ ಡೈವರ್ಟೆಡ್ ಟ್ರೈನು ಇಲ್ಲಿ ಸಿಗುತ್ತೆ ನಿಮಗೆ. ಸೊ ಇದಾಗಿತ್ತು ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್ ಅರಕೋಣಮಿಂದ. ನಾನು ಅಂತೂ ಸೈನಿಂಗ್ ಆಫ್. ಮುಂದಿನ ಭಾನುವಾರ ಸಂಜೆ 6 ಗಂಟೆಗೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.